ನೋಡಿ ನಮ್ಮನೇಲಿ ಇವಾಗ ನಡೀತಾ ಇದೆ ಮಹಾಲಯಕ್ಕೆ ಎಲ್ಲ ಪ್ರಿಪ್ರೇಷನ್. ನಾನು ನಿಮಗೆ ತೋರಿಸ್ತೀನಿ ಏನೆಲ್ಲ ಪ್ರಿಪ್ರೇಷನ್ ಆಗ್ತಾ ಇದೆ ಅಂತ ಆಯ್ತಾ. ಸೊ ನೋಡಿ ಚಿಕನ್, ಇದು ಎಷ್ಟೊಂದು ಚಿಕನ್ ಇದೆ. ಇದು ಎಷ್ಟು ಕೆಜಿ ಇದೆ ಅಮ್ಮ? ನೋಡಿ ನಮ್ಮಮ್ಮ ನೋಡಿ, ನಾಚಿಕೆ ಎಷ್ಟು ಫಳ ಹೊಳಿತಾ ಇದಾರೆ. ಇಲ್ಲೊಂದು ಚಿಕನ್ ಇದು ಫಿಶ್ ಮಾಡ್ತಾ ಇದಾರೆ ನೋಡಿ. ನಮ್ಮಲ್ಲಿ ಫಿಶ್ ಈ ತರ ರೆಡ್ ಆಗಿ ಇದನ್ನ ಬಚ್ಚಿದ್ದು ಮೀನು ಅಂತಾರೆ. ಅಲ್ಲ ನೋಡಿ ಗೈಸ್, ಇದನ್ನ ಹಿಂಗ್ಸಿದ್ದು ಬಚ್ಚಿದ್ ಮೀನು ಅಂತಾರೆ. ನಾಳೆ ಮಾಲ ಇರೋದು, ಬಟ್ ಇವಾಗಲೇ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ. ಇಲ್ಲೂ ಇನ್ನೇನೋ ಇದೆ, ಇದು ಫಿಶ್ಶು. ಅಯ್ಯೋ ಫಿಶ್ಶು ಯಾಕಂದ್ರೆ ನೆಂಟ್ರನ್ನೆಲ್ಲ ಕರಿತೀವಿ ಅಲ್ವಾ, ಸಾಕಾಗಲ್ಲ ಅಂತ ಜಾಸ್ತಿ ಮಾಡ್ತಾ ಇದಾರೆ ಎರಡರಲ್ಲೂ. ಮತ್ತೆ ಇದು ಒಂದ್ರ ಮೇಲೆ ಒಂದು ಬೀಳ್ಬಾರ್ದಂತೆ, ಸಪ್ರೇಟ್ ಆಗಿರ್ಬೇಕಂತ. ಅದಕ್ಕೆ ಸಪ್ರೇಟ್ ಆಗಿರ್ಬೇಕು. ಅದು ಒಂದ್ರ ಮೇಲೆ ಒಂದಿದ್ರೆ ಒಂದೊಂದೇ ಪೀಸ್ ತೆಗಿಯಕ್ಕಾಗಲ್ಲ, ಪುಡಿ ಆಗುತ್ತೆ ಅಂತ ಒಂದೇ ಲೇಯರ್ ಹಾಕಿ ಇಡ್ತೀವಿ. ಓ, ಏನೇನು ಹಾಕಿದ್ಯಾ ಇದಕ್ಕೆ? ಸಾರಿಗೆ ಎಷ್ಟು ರೆಡ್ ಬಂದಿದೆ ಅಲ್ಲ. ಇದು ಕೆಂಪು ಮೆಣಸು, ಜೀರಿಗೆ ಮೆಣಸು, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಆಮೇಲೆ ಕಾಳು ಮೆಣಸು ಎಲ್ಲ ರೋಸ್ಟ್ ಮಾಡಿ ಅರ್ಶಿನ ಹಾಕಿ ನೈಸಾಗಿ ಕಡಿದಿದ್ದೀನಿ ಅಷ್ಟೇ. ಕಡಿಯೋದು ಡೈರೆಕ್ಟ್ ಆಗಿ ಹಾಕದ? ಅಡ್ಡುಳ್ಳಿ ಹಾಕಿ ಒಂದು ಗಂಟೆ. ಅಡ್ಡುಳ್ಳಿ ಅಂದ್ರೆ ಏನು? ಅಡ್ಡುಳ್ಳಿ ಅಂದ್ರೆ ದೊಡ್ಡ ಹುಳಿ ಹಿಂಗ್ಸಿರೋದು ಬಗ್ಸಿ. ಅದಕ್ಕೆ ಅದನ್ನ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡೆ, ಹುಳಿ ಉಪ್ಪು ಹಾಕಿ. ಆಮೇಲೆ ಈ ಖಾರ ಹಾಕಿ ಹಿಂಗ್ಸ್ತಾ ಇದ್ದೀನಿ. ಇದು ಪಾತ್ರೆಗೆ ಡೈರೆಕ್ಟ್ ಆಗಿ ಖಾರ ಒಟ್ಟಿಗೆ ಎಲ್ಲ ಹಾಕದ ಅಥವಾ ಎಣ್ಣೆ ಹಾಕಬೇಕಾ? ಇಲ್ಲ ಏನು ಹಾಕಿಲ್ಲ. ಇದು ಹುಳಿ ಉಪ್ಪು ಅರಿಶಿನ ಹಾಕಿ ಕಲಸಿಟ್ಟಿದ್ದೆ. ಈಗ ಖಾರನ ಕಡ್ದು ಮಿಕ್ಸ್ ಮಾಡಿ ಬೆರಕಿಟ್ಟಿದ್ದೀನಿ. ಓಕೆ, ಎಷ್ಟು ತನಕ ಬೇಯಿಸ್ಕೊತೀಯಾ? ಏನಿಲ್ಲ, ಡ್ರೈ ಆದ ತಕ್ಷಣ ಆಫ್ ಮಾಡ್ತೀನಿ. ಸ್ವಲ್ಪ ಡ್ರೈ ಆಗ್ತದೆ. ಎರಡು ಸೇಮ ಬೇರೆ ಬೇರೆ? ಎರಡು ಸೇಮ್. ಏನ್ ಮೀನ್ ಇದು? ಇದು ಗಿರ್ಗಲ್. ಓಕೆ, ಥ್ಯಾಂಕ್ ಯು. ಸ್ವಲ್ಪ ಶೈ 2.5 kg ಮಟನ್ ಬಂದಿದೆ. ಮಟನ್ ಸಾರಿಗೆ ಖಾರನೂ ರೆಡಿಯಾಗಿದೆ. ಇದನ್ನೇ ಹಾಕೋದು. ಇದು ಈ ಕುಕ್ಕರಲ್ಲಿ ಎಲ್ಲದನ್ನೂ ಹಾಕಿ 5 ವಿಷಲ್ ಮಾಡಿಸಿದ್ರೆ ಮಟನ್ ಸಾರು ರೆಡಿ. ನೋಡಿ, ಹುರುಳಿ ಬೇಯಕ್ಕಿಟ್ಟಿದ್ದೀವಿ. ನಾಳೆ ಹುರುಳಿ ಸಾರು ಮಾಡೋಣ ಅಂತ. ಅಂದರೆ ನಾನ್ ವೆಜ್ ಎಲ್ಲ ಆದಮೇಲೆ ಲಾಸ್ಟಿಗೆ ಅನ್ನ ಒಂದು ಸಾರು, ತಿಳಿ ಸಾರು ಮಾಡ್ತಾರಲ್ಲ, ಹಾಗೆ ಹುರುಳಿ ಮಾಡೋಣ, ಸ್ಪೆಷಲ್ ಆಗಿರಲಿ ಅಂತ ಹುರುಳಿ ಸಾರು ಮಾಡ್ತಾ ಇದ್ದೀವಿ. ಬೆಳ್ಳುಳ್ಳಿ, ಜೀರಿಗೆ ಮೆಣಸಿನ್ಕಾಯಿ, ಈರುಳ್ಳಿ. ನಿನ್ನೆ ರಾತ್ರಿ ಏನು ಹುರುಳಿನ ಬೇಯಿಸ್ಕೊಂಡಿದ್ವಿ ಅದನ್ನು ನೀಟಾಗಿ ರಸನ ಮಾತ್ರ ತೆಗೆದು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ನಾವು ಹಾಕಿದ್ದೀವಿ ಸಾಸಿವೆ ಚಟಪಟ ಅಂದಮೇಲೆ ಹಾಕ್ಕೊಳ್ಳಿ ಕೆಂಪು ಮೆಣಸಿನ್ಕಾಯಿನ. ಅದಾದಮೇಲೆ ಬೆಳ್ಳುಳ್ಳಿ ಚೆನ್ನಾಗಿ ಹಾಕಿದ್ರೆ ಸಾರಿನ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನೀಟಾಗಿ ಕೆಂಪಾಗೋ ತನಕ ಹಂಗೆ ಬಿಡಿ. ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಳ್ಳಿ ಒಗ್ಗರಣೆಗೆ ಅಷ್ಟೇ. ಬೆಳ್ಳುಳ್ಳಿ ಕೆಂಪಾದ್ಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಕೂಡ ಬ್ರೌನಿಶ್ ಆಗೋ ತನಕ ಫ್ರೈ ಮಾಡ್ಕೊಂಡು. ಈಗೊಂದು ಕದನ ಆಗುತ್ತೆ. ಹೆಂಗಾಗುತ್ತೆ ಅಂದರೆ ಇಲ್ಲ, ನಾವು ಹಿಂಗೆ ಹಾಕೋದು. ಇದನ್ನ ಮಲೆನಾಡು ಸ್ಟೈಲಲ್ಲಿ ಜೀರಿಗೆ ಮೆಣಸು ಅಂತ ಹೇಳ್ತೀವಿ. ಬೇರೆ ಕಡೆ ಜೀರಿಗೆ ಅಂತಾರೆ, ನಾವು ಇದು ಜೀರಿಗೆ ಮೆಣಸು ಅಂತ ಹೇಳ್ತೀವಿ. ಗಾಂಧಾರಿ ಮೆಣಸು ಅಂತಾರೆ ಮಂಗಳೂರು ಕಡೆ. ಕೆಲವರು ಜೀರಿಗೆ ಅಂತಾರೆ, ನಾವು ಜೀರಿ ಮೆಣಸು ಅಂತ ಹೇಳ್ತೀವಿ. ಓಕೆ, ತುಂಬಾ ಟೇಸ್ಟಿ ಆಗಿರುತ್ತೆ ಇದನ್ನ ಹಾಕಿದ್ರೆ. ಮತ್ತೆ ಇವಾಗ ಇದನ್ನ ಜಜ್ತಾ ಇದ್ದಾರೆ. ಇದು ಚೆನ್ನಾಗಿಲ್ಲ, ಜಜ್ಜಿದ್ರಾ? ಜಜ್ಜಿರೋದು. ಓಕೆ, ಹಾಕಿ. ಇದನ್ನ ಮಲೆನಾಡು ಭಾಗದಲ್ಲಿ ಯೂಸ್ ಮಾಡ್ತೀವಿ. ಇದು ಜೀರಿಗೆ ಮೆಣಸು ಸ್ವಲ್ಪ ಹಾಕಿದೆ, ಇನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ. ಇದನ್ನ ಹಾಕೋದ್ರಿಂದ ನಾರ್ಮಲ್ ಮೆಣಸ್ಗಿಂತ ಇದನ್ನ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆ ಥರದ್ದೇನು ಸಮಸ್ಯೆ ಇರಲ್ಲ. ಮತ್ತು ಖಾರನೂ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗುತ್ತೆ. ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ. ಇದು ಓವರ್ ನೈಟ್ ಚೆನ್ನಾಗಿ ಬಾಯ್ಲ್ ಮಾಡಿರೋ ಹುರುಳಿ, ಅದರ ರಸ ಮಾತ್ರ ತಗೊಂಡಿದೀವಿ, ಅದ್ ಬಿಟ್ಟು ಏನು ತಗೊಂಡಿಲ್ಲ. ಅದನ್ನ ನಾನು ಹಾಕ್ತಾ ಇದ್ದೀನಿ. ಪಾತ್ರೆಯಲ್ಲಿ ಎಣ್ಣೆ ಗಿಣ್ಣೆ ಏನೂ ಇಲ್ಲ ಅಲ್ಲ? ಏನೂ ಇಲ್ಲ, ಜಸ್ಟ್ ಹುಳಿ. ಇದು ವಾಟೆ ಹುಳಿ ಅಂತ ಹೇಳಿ. ಈ ಹುಳಿ ಹಾಕೋದ್ರಿಂದ ಅದೇ ಗ್ಯಾಸ್ಟ್ರಿಕ್ ಆ ಥರದ್ದೇನು ಸಮಸ್ಯೆ ಆಗಲ್ಲ. ಇದು ಮಲೆನಾಡು ಭಾಗದಲ್ಲಿ ತುಂಬಾ ಫೇಮಸ್ ಇದೆ ನೋಡಕ್ಕೆ. ಈ ಹುಳಿ ತುಂಬಾ ಟೇಸ್ಟಿ ಆಗಿರುತ್ತೆ. ಮರದಲ್ಲಿ ಸಿಗದ ಇದು? ಹೌದು, ಹಣ್ಣು ತರ ಇರುತ್ತಲ್ಲ? ಹಣ್ಣು ತರ ಇರುತ್ತೆ, ಒಣಗಿಸ್ಬಿಟ್ಟು ಮಾಡುವಂತ ಹುಳಿ ಇದು. ಬರೀ ರಸ ಮಾತ್ರ ಹಾಕ್ಬೇಕಾ? ಖಾಲಿ ರಸ ಮಾತ್ರ. ಅದು ಹಾಕೋದು ಬೇಡವಾ? ಈಗ ಒಗ್ಗರಣೆ ರೆಡಿ ಆಗಿದೆ. ಓಕೆ, ಜಸ್ಟ್ ನಾನು ಇದಕ್ಕೆ ಹಾಕ್ತಿದ್ದೀನಿ. ಇವಾಗ ಸಾರು ಒಂದು ಕುದಿ ಬರ್ತಾ ಇದೆ, ಅದಕ್ಕೆ ಒಗ್ಗರಣೆನ ಮಿಕ್ಸ್ ಮಾಡ್ಕೊತಾ ಇದ್ದೀವಿ.
ವಾವ್, ಘಮ ಘಮ ಸ್ಮೆಲ್ ಬರ್ತಾ ಇದೆ. ನೀವೇನು ಮನೇಲಿ ದಿನ ಅಡುಗೆ ಮಾಡೋದು ಆಶಾ? ಇಲ್ಲ ನಾವು ಮಾಡಲ್ಲ, ಯಾವಾಗ್ಲಾದ್ರು ಮಾಡ್ತೀವಿ ಅಂದ್ರೆ ಮನೆಯವ್ರು ಬಿಡಲ್ಲ. ಹಾಂ, ನಿಮ್ಮ ಕೈ ರುಚಿ ತಪ್ಪಿಲ್ಲ ಅನ್ಸುತ್ತೆ. ಹೌದು, ಯಾರು ಇಷ್ಟಪಡಲ್ಲ ನಮ್ಮ ಅಡುಗೆನ. ಇದು ಮಾಡ್ತೀವಿ, ಹತ್ತು ಕರೆದು ಮಾಡ್ತೀವಿ. ದಿನ ಮಾಡಿ, ಅವಾಗೆಲ್ಲ ಇಷ್ಟಪಡ್ತಾರೆ. ಇದು ಒಂದು ಕುದಿ ಕೂಡ ಬಂದಿದೆ. ಇವಾಗ ಹುರುಳಿ ಸಾರು ರೆಡಿಯಾಗಿದೆ. ಮಾಡ್ಬೇಡ, ಇನ್ನೊಂದು ಎರಡು ಕರ್ ತಿಂತೀನಿ. ಅಮ್ಮ ಅದೆಂತ ಅದು ಕೆಂಪು? ಓ, ಅದಿತ್ತಲ್ಲ ಮತ್ತೆ. ಇವತ್ತು ಬ್ರೇಕ್ಫಾಸ್ಟ್ಗೆ ಕಡ್ಬು, ಫಿಶ್ ಫ್ರೈ, ಫ್ರೆಶ್ ಸಾರು. ಇವತ್ತು ನಮ್ಮ ಮನೇಲಿ ಇದು ಏನೋ ಮಾಲಾಯ ಆದರೂ ನಾನು ತಿಂತಾ ಇದ್ದೀನಿ ಕಡ್ಬು ಆ್ಯಂಡ್ ಹುರುಳಿ ಸಾರು. ಇದು ನಮ್ಮ ಸಿಸ್ಟರ್ ಶೆಫ್ ಅವರು ಮಾಡಿದ್ದು ಹುರುಳಿ ಸಾರು. ಹೆಂಗಾಗಿದೆ ಗೊತ್ತಿಲ್ಲ, ನೋಡಿ ಹೇಳುವೆ. ಮ್ಯಾಟ್ ಅಂತ ನೋಡಿ, ಕಟ್ ಮಾಡಿ ಹಾಕ್ಬೇಕಂತ. ಐಸ್ ತಿಂಡಿ ತಿನ್ಕೊಳ್ಳೋಣ. ತುಂಬ ಇವತ್ತು ಬ್ಯುಸಿ ಡೇ ಆಗಿರೋದ್ರಿಂದ ಫಸ್ಟ್ ತಿಂಡಿ ತಿನ್ಕೊಳ್ಳೋಣ. ನೋಡಿ ಟೈಮ್ ಇವಾಗ ಬಂದು 9:15. 7:30ಗೆ ಎದ್ದಿದ್ದು, ಕೆಲಸ ಎಲ್ಲ ಮುಗಿಸಿ ಇವಾಗ ತಿಂಡಿಗೆ ಬಂದಿದ್ದೀನಿ. ಓಕೆ, ನಮ್ಮ ಕ್ಯಾಶಿ ಪೇಪರ್ ನೋಡಿ, ಕ್ಯಾಶಿ ಪೇಪರ್. ಕ್ಯಾಶಿಗೆ ಊಟ ಮಾಡಿಸ್ಬೇಕು ಪಾಪ. ಕ್ಯಾಶಿ ಯಾಕೆ ಬೇಜಾರು? ಯಾಕೆ ಬೇಜಾರು? ಕ್ಯಾಶಿ ವಾಕ್ ಹೋಗೋಣ. ಕ್ಯಾಶಿ ವಾಕ್ ಹೋಗೋಣ.